ಮೇಡಮ್ ಅವರೇ ಇಲ್ಲಿ ಕೇಳಿ, ಇವಾಗ ನಿಮ್ಗೆ ಪ್ರತಿಯೊಂದು ಮನೆಗೆ ಹೋಗಿ ಇದ್ ಮಾಡ್ಬೇಕು ಅಂತ ಇರೋದು. ಇಲ್ಲಿ ನೀವು ಅಂಗನವಾಡಿ ಹತ್ರ ಕುತ್ಕೊಂಡು ಇಷ್ಟು ಜನ ಗುಂಪಾಕೊಂಡು ಮಾಡಿದ್ರೆ ಎಲ್ಲಾರ ಮನೇನು ಇಲ್ಲೇನೆ ಇರೋದು? ಎಲ್ಲಾರ ಮನೇನು ಇಲ್ಲೇನೆ ಇರೋದು? ಎಲ್ಲಾರ ಮನೆ ತೋರ್ಸ್ರಿ. ಇವ್ರ ಮನೇಲಿ ಇವ್ರ ಮನೆ ಚೆಕ್ ಮಾಡ್ರಿ, ಅವ್ರ ಮನೇಲಿ ಚೆಕ್ ಮಾಡ್ರಿ. ನಿಮಗ್ ಡ್ಯೂಟಿ ಕೊಟ್ಟಿರೋದು ಅದು. ನೀವಿಲ್ಲಿ ಆರಾಮಾಗಿ ಕುತ್ಕೊಂಡು ಚೇರ್ ಮೇಲೆ ಕುತ್ಕೊಂಡು ಆರಾಮಾಗಿ ಎಲ್ಲಾರು ಗುಡ್ಡೆ ಹಾಕೊಂಡು ಮಾಡೋದಲ್ಲ ಇದು. ಅವ್ರ ಮನೆಗಳಿಗೆ ಹೋಗಿ ಮಾಡ್ರಿ. ನೀವು ಅಂಗನವಾಡಿ ಹತ್ರ ಅವ್ರು ಸುಮ್ಮನೆ ಇರ್ತಾರೆ, ನೀವು ಹೋಗಿ ಮಾಡ್ಬೇಕು. ನೀವ್ ಹೇಳ್ಬೇಕು ಮೇಡಮ್, ನೀವು ಅಫಿಷಿಯಲ್ ಅರ್ಥ ಮಾಡ್ಕೊಳ್ಳಿ. ನೀವು ಹೋಗಿ ಅವ್ರಿಗೆ ಹೇಳ್ಬೇಕು. ಇದನ್ನೇನು ಸುಮ್ನೆ ಮಾಡ್ತಾವ್ರ ಸೆಂಟ್ರಲ್ ಗೌರ್ಮೆಂಟ್ ಇಂದ? ಜನಗಳು ತುಂಬೋದ್ರಣ್ಣ, ಅವ್ರೇನ್ ಮಾಡ್ಲಿ ಪಾಪ. ಅದನ್ನೇ ನಾನು ಹೇಳ್ತಾ ಇರೋದು. ಜನಗಳು ತುಂಬೋದ್ರೆ ಜನಗಳಿಗೆ ನೀವು ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಮನೆಗೆ ಬರ್ತೀನಿ ನಡೀರಿ ಅಂತ ಹೇಳ್ಬೇಕು. ಅದು ಬಿಟ್ಬಿಟ್ಟು ನೀವು ನೇರವಾಗಿ ಅಂಗನವಾಡಿ ಹತ್ರ ಮೇಡಮ್ ನ್ಯಾಯ ಇರಬೇಕು. ನಿಮಗೆ ಕೊಟ್ಟಿರೋ ಆಕ್ಟ್ ಏನು, ಆಕ್ಟ್ ಪ್ರಕಾರ ಮಾಡಿ ಮೇಡಮ್. ನೀವು ಅವ್ರಿಗೆ ಹೇಳ್ಬೇಕು. ಅವ್ರಿಗೆ ಗೊತ್ತಿಲ್ಲ ಪಾಪ. ಅವ್ರಿಗೇನು ಗೊತ್ತು ಇಲ್ಲಿ ಮಾಡ್ಬೇಕು ಅಂತ? ಅವ್ರೇನು ಎಲ್ಲೋ ಒಂದು ಜಾಗದಲ್ಲಿ ಮಾಡಿಸ್ಬಿಡೋಣ ಇರ್ರಿ ಅಂತ ಅವ್ರೆ. ಅವ್ರವ್ರ ಮನೆಗೆ ಹೋಗಿ ಮಾಡ್ಬೇಕಾಗಿರೋದು SIR. ಅಂಗನವಾಡಿಯಲ್ಲಿ ಕುತ್ಕೊಂಡು ಮಾಡಕ್ಕಲ್ಲ ನಿಮ್ಗೆ ಇದು ಡ್ಯೂಟಿ ಕೊಟ್ಟಿರೋದು. ಇಷ್ಟು ಜನ ನಿಲ್ಸ್ಕೊಂಡಿದ್ರಿ, ಇಷ್ಟು ಜನ ಮನೆ ಇಲ್ಲೇ ಇದೆಯಾ? ಮೇಡಮ್ ನೀವು ಮನೆಗೆ ಹೋಗೇ ಮಾಡಬೇಕು. ಅಣ್ಣ ಎಲ್ಲೋ ಮಾಡಕ್ಕಲ್ಲ SIR ಬಿಟ್ಟಿರೋದು, ಅವ್ರ ಮನೆಗೆ ಹೋಗಿ ಮಾಡೋದಕ್ಕೆ ಬಿಟ್ಟಿರೋದು. ವೋಟ್ ಯಾರೋ ವೇಸ್ಟಾಗಿ ವೋಟ್ಗಳಾಗ್ತಾವ್ರಲ್ಲ, ಅವ್ರದ್ದು ಡಿಲೀಟ್ ಮಾಡಕ್ಕೆ SIR ಅಂತ ಬಂದಿರೋದು. ಅವ್ರ ಮನೇಲಿ ಮಾಡ್ಲಿ, ಆರಾಮಾಗಿ ಮನೇಲಿ ಕುತ್ಕೊಳ್ರಿ. ಯಾಕೆ ನೀವು ವಯಸ್ಸಾಗಿರೋರು ಆರಾಮಾಗಿ ಮನೇಲಿ ಇಲ್ದಿರಾ ಅಂತ? ನಾನು ನಿಮ್ಮ ಮನೆಗೆ ಬಂದು ಮಾಡಬೇಕು. ನೀವ್ಯಾಕೆ ಇಲ್ಲಿವರೆಗೂ ಬರ್ತೀರಾ? ಅಣ್ಣ ಅವ್ರಿಗೆ ಗೌರ್ಮೆಂಟ್ ಇಂದ ಸಂಬಳ ಕೊಡ್ತಾರೆ. ಅದೇ ಸರ್ ನಾನು ಹೇಳ್ತಾ ಇರೋದು, ನಿಮ್ಮ ಮನೇಲಿ ಆರಾಮಾಗಿ ನಿಮ್ಮ ಮನೇಲಿ ಇರಿ. ನಾವೆಲ್ಲ ಯಾಕೆ ಇಷ್ಟು ರೋಡ್ಗೆ ಬಂದು ನಿಂತ್ಕೊಬೇಕಾ ನಾವು ಅಂತ ನನ್ನ ಮನಸ್ಥಿತಿ. ಅವ್ರ ಮನೆಗಳು ಬಂದ್ ಮಾಡ್ಬೇಕು. ಅವ್ರು ಸಂಬಳ ಕೊಡಲ್ವಾ? ಡ್ಯೂಟಿ ಏನು ಅವ್ರದ್ದು? ಸರ್ ಎಲ್ಲ ನಾವೆಲ್ಲ ಒಂದೇ. ನಾನು ಹೇಳೋದ್ ಕೇಳ್ರಿ, ನಮ್ಮ ಮನೆಗಳಲ್ಲಿ ಸರ್ ಇವಾಗ ಒಂದ್ ನಿಮಿಷ ನಾನು ಹೇಳೋದ್ ಕೇಳ್ತೀರಾ? ನೀವ್ ಹೇಳಿದ್ ನನ್ಗೆ ಅರ್ಥ ಆಗ್ತೈತೆ ಸರ್. ನಾನು ಹೇಳೋದ್ ಕೇಳ್ರಿ. ಮನೆ ಒಳಗ್ ಬಂದ್ಮೇಲೆ ಚೆಕ್ ಮಾಡಿದ್ಮೇಲೆ ಒಂದು ಬೋರ್ಡ್ ಹಾಕ್ಬೇಕು. ನೀವ್ ಇಲ್ಲ ಹಾಕ್ಬಿಟ್ರೆ ನಿಮ್ ಮನೆಯಲ್ಲಿರೋದು ನೀವು ಹಾಕೋಣದಲ್ಲ, ಅವ್ರು ಹಾಕ್ಬೇಕು. ಅವ್ರ ಡ್ಯೂಟಿ ಏನ್ ಹೇಳ್ರಿ, ಅವ್ರ ಕೆಲಸ ಏನು, ಅಷ್ಟು ಮಾತ್ರ ಅವ್ರು ಮಾಡಬೇಕು. ಅರ್ಥ ಆಯ್ತಾ? ಮನೇಲಿ ಮಾಡ್ಲಿ ಬಿಡ್ರಿ, ಆರಾಮಾಗಿ ವಯಸ್ಸುಗಳಾಗೈತೆ ಮನೇಲಿ ಇರ್ಲಿ ಅಂತ ನನ್ನ ಮನಸ್ಥಿತಿ. ಆತ್ಮೀಯರೇ, ನಮ್ಮ ಮಾಧ್ಯಮ ನಿಮಗೆ ಇಷ್ಟವಾದಲ್ಲಿ ಮೇಲ್ಕಾಣಿಸಿದ ನಂಬರಿಗೆ ಆರ್ಥಿಕ ಬೆಂಬಲ ನೀಡುವ ಮೂಲಕ ಪ್ರೋತ್ಸಾಹಿಸಿ. ACB ನ್ಯೂಸ್ ಕರ್ನಾಟಕ. ಮುಂದಿನ GBA ಚುನಾವಣೆಯಲ್ಲಿ ಸ್ಪರ್ಧಿಸಲು ಬೆಂಬಲಿಸಿ. ದಿಗ್ವಿಜಯ ಭಾರತ ಪಕ್ಷ.